ಹಲೋ ಫ್ರೆಂಡ್ಸ್, ರಾಜ್ಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಲರ್ಫುಲ್ ಮೋಮೋಸ್ ಮಾಡ್ತಾಯಿದ್ದೀನಿ. ತ್ರಿವರ್ಣ ಮೋಮೋಸ್. ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಅದಕ್ಕೆ ನಾನು ಮೈದಾ ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲದಕ್ಕೂ ಉಪ್ಪು ಸೇರಬೇಕು. ಇದನ್ನು ನಾನು 3 ಭಾಗ ಮಾಡ್ತೀನಿ. ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಇದು ನೀರು ಹಾಕಿ ಕಲಿಸ್ಕೋಬೇಕು. ಮತ್ತು ಪಾಲಕ್ ಸೊಪ್ಪು ಸ್ವಲ್ಪ ಬಿಸಿ ನೀರಿಗೆ ಹಾಕಿ ನಾನು ಎತ್ತಿದ್ದೀನಿ. ಇದು ಗ್ರೀನು. ಮತ್ತು ಕ್ಯಾರೆಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಇದನ್ನು ರುಬ್ಕೋಬೇಕು. ಇದನ್ನು ಮೊದಲು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ನೋಡಿ, ಇದು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೈ ಹಚ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಏನು ಹಾಕಿಲ್ಲ, ನಾನು ಎಣ್ಣೆ ಕೈಗೆ ಹಚ್ಕೊಂಡೆ ಅಷ್ಟೇ. ಬರೀ ಉಪ್ಪು ಮಾತ್ರನೇ ನಾನು ಹಾಕಿರೋದು. ಈಗ ಒಂದು ಬಟ್ಲಿಗೆ ತೆಗೆದಿಡ್ತೀನಿ. ಇದು ಕ್ಯಾರೆಟು ನೈಸಾಗಿ ರುಬ್ಕೊಂಬರ್ತೀನಿ. ಮತ್ತು ಪಾಲಕ್ಕೂ ಅಷ್ಟೇ ನೈಸಾಗಿ ರುಬ್ಕೊಂಬರ್ತೀನಿ. ನೋಡಿ, ಕ್ಯಾರೆಟ್ ರುಬ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದೊಂದು ಕಲಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಹಾಕ್ಕೊಂಡು, ಇದೇನು ವೇಸ್ಟ್ ಆಗೋಲ್ಲ. ಮಕ್ಕಳಿಗೆ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುಡಿಸ್ಬಿಡ್ಬೋದು. ಇದನ್ನು ಅಷ್ಟೇ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಕ್ಯಾರೆಟ್ ಹಾಕಿ ಇದನ್ನು ಮಾಡಿದ್ದೀನಿ. ಈಗ ಪಾಲಕ್ ಸೊಪ್ಪು ಹಾಕಿ ಕಲಿಸ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು ಹಾಕಬೇಕು. ಸ್ವಲ್ಪ ಸ್ವಲ್ಪ ನೋಡಿ ಹಾಕೋಬೇಕು. ತುಂಬ ತೆಳು ಆಗಬಾರ್ದಲ್ಲ, ಅದಕ್ಕೆ. ಇದು ತ್ರಿವರ್ಣ ಧ್ವಜದ ಕಲರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಯಾವುದು ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಮನೆಯಲ್ಲಿರೋ ಪದಾರ್ಥದಿಂದನೇ ಮಾಡಬೇಕು ಅಂತ. ನೋಡಿ, ಗ್ರೀನು ಕಲಿಸ್ಕೊಂಡಿದ್ದೀನಿ. ಮೂರು ಹಿಟ್ಟೂ ಆಯಿತು ಕಲಿಸ್ಕೊಂಡು. ಈಗ ಸ್ಟಫಿಂಗ್ ರೆಡಿ ಮಾಡಬೇಕು. ಪ್ಯಾನ್ ಇಟ್ಟಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕೋಣ. ಅರ್ಧ ಚಮಚ ಜೀರಿಗೆ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಜಾಸ್ತಿ ಏನು ಉರಿಯೋದೇನು ಬೇಕಾಗಿಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಹಾಕೋಬೋದು. ಸಾಕು ಇಷ್ಟು ಹುರಿದ್ರೆ. ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಎಲೆಕೋಸು,
ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೇಸರಿ, ಬಿಳಿ, ಹಸಿರು ತ್ರಿವರ್ಣ ಕಾಣ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನೀಗ ಮಿಕ್ಸ್ ಮಾಡಬೇಕು. ಇದನ್ನು ನಾನು ಮಾಡಿ ತೋರಿಸ್ಬೇಕು. ಇವತ್ತು ಗಣರಾಜ್ಯೋತ್ಸವ ದಿನ ಅಂತಲೇ ಮಿಕ್ಸ್ ಮಾಡಬೇಕಿದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇಷ್ಟೇ, ತುರಿದಿರೋದ್ರಿಂದ ಇದು ತುಂಬ ಹೆಚ್ಚು ಹೊತ್ತು ಏನು ಬಿಸಿ ಮಾಡಬೇಕಾಗಿಲ್ಲ. ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಸ್ಟಫಿಂಗ್ ರೆಡಿ ಆಯಿತು. ಈಗ ಇದು ತಣ್ಣಗಾದ್ಮೇಲೆ ಮೊಮೋಸ್ ಮಾಡಬೇಕು. ಈಗ ಒಂದೊಂದೇ ಹಿಟ್ಟು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಚಿಕ್ಕ ಚಿಕ್ಕದಾಗಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಮೂರೂ ಈ ಥರನೇ ಉಂಡೆ ಮಾಡ್ಕೋಬೇಕು. ಈ ಥರ ಪೇಡ ಥರ ಎಲ್ಲನೂ ಮಾಡ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕೀಗ. ತುಂಬ ದೊಡ್ಡ ದೊಡ್ಡದಾಗಿ ಏನು ಬೇಕಾಗಿಲ್ಲ. ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದ್ರೆ ಒಳ್ಳೆಯದು. ಮೂರು ಹಳೆಯನ್ನು ಈ ಥರ ಲಟ್ಟಿಸ್ಕೋಬೇಕು. ಈಗ ಒಂದ್ರ ಮೇಲೆ ಒಂದು ಜೋಡಿಸೋಣ. ಈ ಥರ ಜೋಡಿಸಿ ಸ್ಟಫಿಂಗ್ ಹಾಕಬೇಕು. ಈಗ ಫಸ್ಟ್ ಎಲ್ಲ ನೋಡ್ಕೋಬೇಕು ಎಷ್ಟಾಗುತ್ತೆ ಅಂತ, ಎಷ್ಟು ಹಾಕ್ಬೋದು ಅಂತ ನೋಡ್ಕೋಬೇಕು. ಈಗ ಒಂದೊಂದೇ ಹಾಗೆ ರೋಲ್ ಮಾಡ್ಕೊಂಡು ಬರಬೇಕು. ಈ ಥರ ಬರಬೇಕು. ಒಂದೊಂದೇ ರೋಲ್ ಮಾಡಿಕೊಂಡು ಕೇಸರಿ, ಬಿಳಿ, ಹಸಿರು ಈ ಥರ ಬರಬೇಕು. ಎಲ್ಲನೂ ಈ ಥರ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಬಿಡ್ಬೇಕು. ಸ್ಟಫಿಂಗ್ ಸ್ವಲ್ಪ ಹಾಕ್ಕೊಂಡು ಬರಬೇಕು. ನೋಡಿ, ಈ ಥರ ಸುತ್ಕೊಂಡು ಬರಬೇಕು. ರೋಸ್ ಥರ ಕಾಣಿಸುತ್ತೆ. ರೋಸ್ ಥರ ಕಾಣಿಸುತ್ತೆ. ಇದು ನೀರು ಹಾಕಿ ಹಬೆನೆಲ್ಲಾದರೂ ಬೇಯಿಸ್ಕೋಬೋದು, ಇಲ್ಲ ಎಣ್ಣೆಗೆ ಹಾಕಿ ಫ್ರೈನೂ ಮಾಡ್ಬೋದು. ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೀಗ
ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಕಡಾಯಿ ಇಟ್ಟು ಎಣ್ಣೆ ಕಾಯ್ತಾ ಇದೆ, ಕಡಾಯಿ ಇಟ್ಟಿದ್ದೀನಿ. ಈಗ ಒಂದೊಂದಾಗಿ ಬಿಡೋಣ. ಇದು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ಇದು ಸ್ವಲ್ಪ ಸಣ್ಣ ಉರಿಲೇ ಬೇಯಿಸಿದ್ರೆ 3 ಲೇಯರೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಆಗಿದೆ, ತೆಗಿತಾ ಇದ್ದೀನಿ. ಕಲರ್ ಮೋಮೋಸ್ ರೆಡಿ ಇದೆ. ಇದು ಹಬೆನಲ್ಲಿ ಬೇಯಿಸಿದ್ದು, ಇದು ಡೀಪ್ ಫ್ರೈ ಮಾಡಿದ್ದು. ಎರಡರಲ್ಲೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.